ನಮ್ಮ ಕುಕ್ಕರು ಸ್ಟೀಲ್ದೇ ಇರಲಿ ರೀ, ಅಲ್ಯೂಮಿನಿಯಮ್ದೇ ಇರಲಿ ರೀ, ಇಲ್ಲ ನಾನ್ ಸ್ಟಿಕ್ದೇ ಇರಲಿ ರೀ, ಯಾವುದಾದ್ರೂ ಏನದ ರೀ ಹಿಂಗೆ ಲೀಕ್ ಆಗೋದಂತೂ ಪಕ್ಕ ಅದ ರೀ. ಆದ್ರೆ ನಾವು ಇದಕ್ಕೆ ಸ್ವಲ್ಪ ಮಟ್ಟಿಗೆ ತಪ್ಪಿಸ್ಬೋದು ರೀ. ಹೆಂಗಂತ ಕೇಳ್ತೀರೇನು ರೀ? ನಡೀರಿ ಮತ್ತು ಈ 3 ಸಿಂಪಲ್ ಟ್ರಿಕ್ಸು ನಿಮ್ಗೆ ಇವತ್ತು ತೋರಿಸ್ತೀನಂತ್ರಿ. ಮೊದಲನೇ ಟ್ರಿಕ್ ಏನಪ್ಪ ಅಂತಂದ್ರೆ, ನಾವು ಕುಕ್ಕರ್ನಾಗ ಏನೇ ಕುದಿಲಕ್ಕ ಇಡ್ಲತ್ತಿದ್ದೇವಂದ್ರೆ ಏನು ಮಾಡ್ಬೇಕ್ರಿ ಅಂತಂದ್ರೆ, ಒಂದು ಚಮಚ ಅದ್ರಾಗ ಎಷ್ಟು ಹಿಡಿತದಲ್ರಿ ಅಷ್ಟು ಒಂದು ಚಮಚ ತೊಗೊಂಡು, ಅದೇ ರೀ ಸ್ಪೂನ್ ತೊಗೊಂಡು ಅದ್ರಾಗಿಟ್ಟು ಲಿಡ್ ಕ್ಲೋಸ್ ಮಾಡಿ ನಾವು ಇದಕ್ಕೆ ಸೀಟಿ ಹೊಡಿಲಕ್ಕ ಬಿಡಬೇಕಾಗ್ತದೆ ರೀ. ಆವಾಗ ನೋಡ್ರಿ ನೀವು ಸ್ವಲ್ಪನೂ ನೀರು ಹೊರಗೆ ಬರಲ್ಲ, ಬಂದ್ರೂ ಜಾಸ್ತಿ ನಮ್ಮದು ಎಲ್ಲ ಅಂದ್ರೆ ಏನು ರೀ ಕುಕ್ಕರು ಮತ್ತು ಸ್ಟವ್ ಎಲ್ಲ ಗಲೀಜಾಗಲ್ಲ ರೀ. ಇಲ್ಲ ಅಂತಂದ್ರೆ ಏನು ಮಾಡಿರಿ, ಇಂಥದ್ದೊಂದು ಬಟ್ಟಲು ತೊಗೊಂಡು ನಾವು ಇದ್ರಾಗ ಇಡ್ಬೋದು ರೀ. ಒಂದು ಚಮಚರ ಇಡ್ರಿ, ಇಲ್ಲ ಒಂದು ಬಟ್ಟಲರ ಇಡ್ರಿ, ಎರಡು ಇಡೋದೇನು ಬೇಕಾಗಿಲ್ಲ ರೀ. ಎರಡರಾಗ ಒಂದು ಇಟ್ಟೇವಂತಂದ್ರೆ ನಾವು ಭಾಳ ಮಟ್ಟಿಗೆ ನಾವು ಇದಕ್ಕೆ ನೀರು ಬರೋದು ತಪ್ಪಿಸ್ಬೋದು ರೀ. ನಿಮಗೆ ಯಾವ್ದು ಈಸಿ ಅನ್ನಿಸ್ತದೋ ಆ ಟ್ರಿಕ್ಕು ಫಾಲೋ ಮಾಡಿರಿ. ಯಾವ್ದು ಮಾಡಿದ್ರೆ ಏನ್ರಿ ಎರಡು ಭಾರಿ ಕೆಲ್ಸಕ್ಕೆ ಬರ್ತಾವ್ರಿ. ಈಗ ಎರಡನೇ ಟ್ರಿಕ್ ಏನಪ್ಪ ಅಂತಂದ್ರೆ, ಈಗ ನೋಡ್ರಿ ನಾ ಇಲ್ಲಿ ಅನ್ನ ಮಾಡ್ಲತ್ತೀನಿ ರೀ. ಹೀಗಾಗಿ ಈಗ ನೀರು ಬರಬಾರ್ದು ಅಂತಂದ್ರೆ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ, ಈ ಕುಕ್ಕರ್ ಲಿಡ್ಡಿಗೆ ಈ ಥರ ಉಲ್ಟಾ ಮಾಡಿ ಒಂದಿಷ್ಟೇ ಎಣ್ಣೆ ಹಾಕ್ತೀನಂತ್ರಿ. ಒಂದು 2 ಹನಿ ಎಣ್ಣೆ ಹಾಕ್ತಾರೆ ಸಾಕ್ರಿ, ಜಾಸ್ತಿ ಹಾಕ್ತಿರ್ನು ಏನಾಗಲ್ಲ. ಒಂದು 2 ಹನಿ ಎಣ್ಣೆ ಹಾಕಿ ನಾವೇನು ಮಾಡ್ಬೇಕಾಗ್ತದೆ ರೀ, ಹಿಂಗೆ ಅಂತಂದ್ರೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕಾಗ್ತದೆ. ಮಾಡಿ ಈಗ ಲಿಡ್ ಕ್ಲೋಸ್ ಮಾಡಮಂತ್ರಿ. ಮಾಡಿ ಈಗ ನಾವು ಗ್ಯಾಸ್ ಮೇಲೆ ಇಟ್ಟೇವಂತಂದ್ರೆ ನೀವು ನೋಡ್ರಿ ನೀರು ಬರೋದು ಭಾಳ ತಪ್ಪಿಸ್ಬೋದು ರೀ. ನಿಮಗೆ ತೋರಿಸ್ತೀನಂತ ಹೆಂಗಂತ ನೋಡ್ರಿ. ಸೀಟಿ ಹೊಡಿಲತ್ತದಲ್ರಿ, ನೀರು ಸ್ವಲ್ಪನೂ ಬರಲ್ಲೋಗ್ಯಾವ್ರಿ, ನಿಮಗೆ ಕಾಣಿಸ್ಲತ್ತಿರ್ಬೇಕ್ರಿ. ಈಗ ಲಾಸ್ಟ್ ಟ್ರಿಕ್ ಏನಪ್ಪ ಅಂತಂತಂದ್ರೆ, ನಾ ಇಲ್ಲಿ ಛೋಲೆ ಕುದಿಸ್ಲತ್ತೀನಿ ರೀ. ಈಗ ಮ್ಯಾಲೆ ಮುಚ್ಚಿದೇವಂದ್ರೆ ನೀರು ಜಾಸ್ತಿ ಇರ್ತಾವೆ, ನೀರಂತೂ ಬಂದೇ ಬರ್ತಾವ್ರಿ. ಈಗ ಏನು ಮಾಡಬೇಕಪ್ಪ ಇದು ತಪ್ಪಿಸ್ಲಾಕ ಅಂತಂದ್ರೆ, ಈ ಥರ ಒಂದು ಟಿಶ್ಯೂ ಪೇಪರರ ತೊಗೋರಿ, ಇಲ್ಲಾಂದ್ರೆ ಯಾವ್ದಾರ ಕಾಟನ್ ಬಟ್ಟೆ ಇರ್ತದಲ್ರಿ, ಅಂದ್ರೆ ನೀರು ಜಾಸ್ತಿ ಹಿರ್ಕೊಳ್ಳೋಂಥ ಬಟ್ಟೆ ಇರ್ತಾವಲ್ರಿ, ಅವಕ್ಕೆ ಒಂದು 4-5 ಪದರ ಫೋಲ್ಡ್ ಮಾಡಿ ಹಿಂಗೇನು ಮಾಡ್ಬೇಕಾಗ್ತದೆ ರೀ ಅಂತಂದ್ರೆ, ಹಿಂಗೆ ಇದಕ್ಕೆ ಸಿಕ್ಕಾಕ್ಬೇಕ್ರಿ. ಟಿಶ್ಯೂ ಪೇಪರ್ ಇದೆ ಟಿಶ್ಯೂ ಪೇಪರ್ ಯೂಸ್ ಮಾಡ್ಕೋರಿ, ಇಲ್ಲಾಂದ್ರೆ ಬಟ್ಟೆ ಇದ್ರೆ ಬಟ್ಟೆ ಯೂಸ್ ಮಾಡ್ಕೋರಿ. ಮಾಡಿ ಹಿಂಗೆ ಏನು ಮಾಡಬೇಕಾಗ್ತದೆ, ಇದಕ್ಕೆ ಒಯ್ದು ಸ್ಟವ್ ಮೇಲೆ ಇಟ್ಬಿಡ್ತೀನಂತ್ರಿ. ಇದ್ರಲ್ಲಿಂದ ಹೆಂಗೆ ತಪ್ಪಿಸ್ಬೋದು ಅಂತಂದ್ರೆ, ಹಿಂಗೆ ನೋಡ್ರಿ ಸೀಟಿ ಹೊಡಿಬೇಕಾದ್ರೆ ನೀರೆಲ್ಲ ಬರ್ತಾವಲ್ರಿ, ಆ ಟಿಶ್ಯೂ ಪೇಪರು ಎಲ್ಲ ಹೀರ್ಕೊಂಡು ಬಿಡ್ತದ್ರಿ. ನೀವು ಬಟ್ಟೆ ಹಾಕಿರಂದ್ರೆ ಬಟ್ಟೆನೂ ಎಲ್ಲ ಹೀರ್ಕೊಂಡು ಬಿಡ್ತದ್ರಿ. ಆಮೇಲೆ ತೆಗೆದು ಬಿಸಾಡ್ದ್ರೆ ಆಯ್ತು ರೀ ಟಿಶ್ಯೂ ಪೇಪರು. ಬಟ್ಟೆ ಇತ್ತಂದ್ರೆ ಮತ್ತೆ ಅದಕ್ಕೆ ಒಗೆದು ಮತ್ತೆ ಯೂಸ್ ಮಾಡ್ಕೋಬೋದು ರೀ ನಾವು. ನೋಡಿರಿ ಯಾವುದರ ಒಂದು ಫಾಲೋ ಮಾಡಿರಿ, ಭಾಳ ಕೆಲ್ಸಕ್ಕೆ ಬರ್ತಾವ್ರಿ. ಇಲ್ಲಾಂದ್ರೆ ಸುಮ್ಮನೆ ನಮ್ಮದು ಕುಕ್ಕರ್ನು ಢೇಣಿ ಇರ್ತದ್ರಿ, ಮತ್ತು ನಮ್ಮದು ಸ್ಟವ್ನು ಗಲೀಜಾಗಿಬಿಡ್ತದ್ರಿ. ಇವು ತಪ್ಪಿಸ್ಬೇಕಂದ್ರೆ 3ದಾಗ ಯಾವ್ದಾರ ಒಂದು ಟ್ರಿಕ್ಕು ಫಾಲೋ ಮಾಡಿರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.